ಬೆಂಗಳೂರಿನಲ್ಲಿ ಸಾಕಷ್ಟು ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧ ಕ್ಷೇತ್ರಗಳಿವೆ. ಇಂದಿಗೂ ಈ ಕ್ಷೇತ್ರಗಳು ತನ್ನದೇ ಆದ ಹಿರಿಮೆ ಗರಿಮೆಯ ಮೂಲಕ ಭಕ್ತಕೋಟಿಯನ್ನು ತನ್ನತ್ತ ಸೆಳೆಯುತ್ತಿರುತ್ತದೆ. ಇಂತಹ ಪವಿತ್ರ ಕ್ಷೇತ್ರಗಳ ಭೇಟಿ ಮನಸ್ಸಿಗೂ ಬಲು ಆನಂದ ನೀಡುತ್ತವೆ. ಅಂತಹ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಗವಿಗಂಗಾಧರೇಶ್ವರನ ಸನ್ನಿಧಿ. ಉತ್ತರಾಯಣ ಪುಣ್ಯಕಾಲದಲ್ಲಿ ಈ ದೇಗುಲ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗುತ್ತದೆ. ಮಕರ ಸಂಕ್ರಾಂತಿಯ ದಿನದ ಸಂಜೆ ಸೂರ್ಯರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸುವ ಕ್ಷಣವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಅದ್ಭುತ ಅನುಭವ. ರಾಜಧಾನಿ ಬೆಂಗಳೂರಿನ ಮಡಿಲಿನಲ್ಲೊಂದು ಪರಮ ಪವಿತ್ರ ಕ್ಷೇತ್ರವಿದೆ. ಒಂದು ಕಾಲದ ತಪೋಭೂಮಿ ಇದು. ಋಷಿ ಮುನಿಗಳ ಭೇಟಿಗೆ ಸಾಕ್ಷಿಯಾದ ಈ ಸ್ಥಳ ಇಂದಿಗೂ ತನ್ನ ಧಾರ್ಮಿಕ ಮಹತ್ವವನ್ನು ಉಳಿಸಿಕೊಂಡು ಅದೆಷ್ಟೋ ಭಕ್ತರ ಮನಸ್ಸಿಗೆ ನೆಮ್ಮದಿಯ ತಾಣವಾಗಿ ಗಮನ ಸೆಳೆಯುತ್ತಿದೆ. ಅದೇ ಪರಮಶಿವನ ಪವಿತ್ರ ಆಲಯ ಗವಿ ಗಂಗಾಧರೇಶ್ವರ ಕ್ಷೇತ್ರ. ಗವಿಪುರಂ ಗುಟ್ಟಹಳ್ಳಿಯಲ್ಲಿ ಈ ದೇವಸನ್ನಿಧಿ ಇದೆ. ಬೆಂಗಳೂರಿನ ಚಾಮರಾಜಪೇಟೆ ಮತ್ತು ರಾಮಕೃಷ್ಣಾಶ್ರಮಕ್ಕೆ ಸಮೀಪದಲ್ಲಿಯೇ ಈ ಕ್ಷೇತ್ರವಿದೆ. ಗಂಗಾಧರನಾಗಿ ಪರಮಶಿವ ಇಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ದೇವರ ಸನ್ನಿಧಿ ಇದು. ಇದೇ ಕಾರಣದಿಂದ ಸಾಕಷ್ಟು ಭಕ್ತರು ಸದಾ ಗವಿಗಂಗಾಧರೇಶ್ವರನ ದರ್ಶನ ಪಡೆಯಲು ಈ ದೇಗುಲಕ್ಕೆ ಬರುತ್ತಾರೆ. ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುವ ಈ ದೇವಸ್ಥಾನದಲ್ಲಿ ಅಗ್ನಿದೇವರ ಅಪರೂಪದ ವಿಗ್ರಹವೂ ಇದೆ. 2 ಶಿರ 3 ಕಾಲು 7 ಕೈಗಳನ್ನು ಹೊಂದಿರುವ ಈ ಅಪರೂಪದ ವಿಗ್ರಹ ಕೂಡ ಇಲ್ಲಿ ಮತ್ತೊಂದು ವಿಶೇಷತೆ. ಈ ಅಗ್ನಿದೇವರ ಪೂಜೆಯಿಂದ ನಾನಾ ಕಷ್ಟಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ. ದೇಗುಲದ ಆವರಣದಲ್ಲಿ ಸೂರ್ಯಪಾನ ಮತ್ತು ಚಂದ್ರಪಾನ ಎಂಬ 2 ಸ್ತಂಭಗಳು, ಜೊತೆಗೆ ಬೃಹತ್ ಡಮರುಗ ಮತ್ತು ತ್ರಿಶೂಲ ಇರುವ ಸ್ತಂಭಗಳು ಕಣ್ಮನ ಸೆಳೆಯುತ್ತವೆ. ಋಷಿ ಮುನಿಗಳು ತಮ್ಮ ತಪೋಬಲದಿಂದ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ ಇದು ಎಂಬ ನಂಬಿಕೆ ಇಲ್ಲಿದೆ. ಭಾರದ್ವಾಜ ಮುನಿಗಳು, ಗೌತಮ ಮಹರ್ಷಿಗಳು ಈ ಕ್ಷೇತ್ರದ ದೇವರ ಪೂಜೆಯನ್ನು ಕೈಗೊಂಡಿದ್ದರು ಎಂಬ ನಂಬಿಕೆ ಕೂಡ ಈ ಕ್ಷೇತ್ರದ್ದು. ಅದೂ ಅಲ್ಲದೆ ಇಲ್ಲಿರುವ ಶಿವಲಿಂಗ ಮತ್ತು ನಂದಿ ಪ್ರತಿಷ್ಠಾಪನೆಗೊಂಡ ಮೂರ್ತಿಗಳಲ್ಲ. ಇವೆರಡೂ ಸ್ವಯಂಭೂ ಅಥವಾ ಉದ್ಭವ ಮೂರ್ತಿಗಳು ಎಂಬ ನಂಬಿಕೆ ಕೂಡ ಈ ಸನ್ನಿಧಿಯದ್ದು. ಈ ದೇವಾಲಯದ ಇನ್ನೊಂದು ವಿಶೇಷತೆ ಎಂದರೆ ಇದು ದಕ್ಷಿಣಾಭಿಮುಖವಾಗಿದೆ. ಜೊತೆಗೆ ಇಲ್ಲಿಂದ ಕಾಶಿಗೆ ಮತ್ತು ಶಿವಗಂಗೆಗೆ ಗುಹಾ ಮಾರ್ಗವೂ ಇದೆ ಎಂಬ ನಂಬಿಕೆ ಇದ್ದು ಈ ದಾರಿಗಳನ್ನು ದೇಗುಲದೊಳಗೆ ನೋಡಬಹುದು. ಮಕರ ಸಂಕ್ರಾಂತಿ ಅಥವಾ ಉತ್ತರಾಯಣ ಪುಣ್ಯಕಾಲದಲ್ಲಿ ಅದ್ಭುತ ಕ್ಷಣಕ್ಕೆ ಗವಿಗಂಗಾಧರೇಶ್ವರನ ಸನ್ನಿಧಿ ಸಾಕ್ಷಿಯಾಗುತ್ತದೆ. ಅದೇನೆಂದರೆ ತನ್ನ ಪಥವನ್ನು ಬದಲಾಯಿಸುವ ಸೂರ್ಯದೇವ ಇಲ್ಲಿ ಪರಮೇಶ್ವರನ ದರ್ಶನ ಮಾಡಿ ಉತ್ತರಾಯಣ ಪ್ರವೇಶ ಮಾಡುತ್ತಾನೆ. ಈ ಕ್ಷಣವೇ ಅದ್ಭುತ. ಸಂಜೆ ದೇಗುಲದ ಬಲಭಾಗದಲ್ಲಿರುವ ಕಿಂಡಿಯ ಮೂಲಕ ಪ್ರವೇಶಿಸುವ ಸೂರ್ಯರಶ್ಮಿ ಬಳಿಯ ನಂದಿಯ ಕೊಂಬುಗಳ ಮೂಲಕ ಹಾದು ಗವಿಯೊಳಗಿರುವ ಶಿವಲಿಂಗವನ್ನು ಸ್ಪರ್ಶಿಸುವ ಈ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಭಕ್ತರು ಕಾತರದಿಂದ ಕಾಯುತ್ತಿರುತ್ತಾರೆ. ಪ್ರತಿ ವರ್ಷ ಈ ಸುಂದರ ವಿದ್ಯಮಾನಕ್ಕೆ ದೇವಸ್ಥಾನ ಸಾಕ್ಷಿಯಾಗುತ್ತದೆ. ಅದೂ ಅಲ್ಲದೆ ಈ ಪುರಾತನ ದೇಗುಲ ನಮ್ಮ ಪೂರ್ವಜರ ಇಂಜಿನಿಯರಿಂಗ್ ಕೌಶಲ್ಯ, ಜ್ಞಾನ, ಶಿಲ್ಪಿಗಳ ಖಗೋಳಶಾಸ್ತ್ರದ ಲೆಕ್ಕಾಚಾರಕ್ಕೂ ಸಾಕ್ಷಿಯಾಗಿದೆ. ಅಷ್ಟು ನಿಖರವಾಗಿ ಸೂರ್ಯರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸುವ ರೀತಿಯಲ್ಲಿ ಈ ದೇಗುಲವನ್ನು ನಿರ್ಮಿಸಿರುವುದನ್ನು ಇಲ್ಲಿ ನೋಡಬಹುದು. ಇದನ್ನು ಗೌತಮ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಗೌತಮ ಮಹರ್ಷಿಗಳು ಮತ್ತು ಭಾರದ್ವಾಜ ಮುನಿಗಳಿಂದ ನಿರ್ಮಾಣವಾದ ದೇವಸ್ಥಾನ ಇದು.
ಎಂಬುದು ನಂಬಿಕೆ. ಗೌತಮ ಮಹರ್ಷಿಗಳು ಇಲ್ಲಿ ದೇವರಿಗೆ ತ್ರಿಕಾಲ ಪೂಜೆಯನ್ನು ನೆರವೇರಿಸುತ್ತಿದ್ದರು ಎನ್ನುತ್ತದೆ ಸ್ಥಳ ಪುರಾಣ. ಸುಮಾರು 9ನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಸ್ಥಾನವನ್ನು ಬಳಿಕ 16ನೇ ಶತಮಾನದಲ್ಲಿ ಕೆಂಪೇಗೌಡರು ನವೀಕರಿಸಿದರು ಎಂಬ ಉಲ್ಲೇಖ ಸಿಗುತ್ತದೆ. ಈ ಗವಿ ಗಂಗಾಧರೇಶ್ವರನ ದೇವಾಲಯ ವಾಸ್ತುಶಿಲ್ಪದ ಅದ್ಭುತ ಕೂಡ ಹೌದು. ಬೆಂಗಳೂರಿನ ಪ್ರಾಚೀನ ದೇವಸ್ಥಾನಗಳಲ್ಲಿ ಈ ಗುಹಾಂತರ ದೇವಾಲಯ ಕೂಡ ಸೇರುತ್ತದೆ. ಗವಿಪುರಂನಲ್ಲಿರುವ ನೈಸರ್ಗಿಕ ಗುಹೆಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇಲ್ಲಿನ ಇನ್ನೊಂದು ವಿಶೇಷತೆ ಎಂದರೆ ಶಿವನ ಬಲಭಾಗದಲ್ಲಿ ಪಾರ್ವತಿ ದೇವಿಯನ್ನು ಇಲ್ಲಿ ಕಾಣಬಹುದು. ಪ್ರತಿ ವರ್ಷ ಜನವರಿ 14ರಂದು ಗರ್ಭಗುಡಿಯಲ್ಲಿ ಅಪರೂಪದ ಮತ್ತು ಮಹತ್ವದ ವಿದ್ಯಮಾನ ನಡೆಯುತ್ತದೆ. ಪಶ್ಚಿಮ ದಿಗಂತದಲ್ಲಿ ಅಸ್ತಮಿಸುವ ಸೂರ್ಯನ ಕಿರಣಗಳು ಒಳಗಿನ ಗರ್ಭಗುಡಿಯ ಕಡೆಗೆ ಚಲಿಸುವ ಮೊದಲು ದೇವಾಲಯದ ಪಶ್ಚಿಮ ಗೋಡೆಯ ಮೇಲೆ ಕಮಾನಿನ ಕೆಳಗೆ ಹಾದು ಹೋಗುವ ಬೆಳಕಿನ ಕಿರಣವನ್ನು ಹಾರಿಸುತ್ತವೆ. ಇದು ಮೊದಲು ನಂದಿಯ ಪ್ರತಿಮೆಯ ಹಿಂಭಾಗವನ್ನು ಬೆಳಗಿಸುತ್ತದೆ ಮತ್ತು ಅದರ ಕೊಂಬುಗಳನ್ನು ಹಾದು ಶಿವಲಿಂಗದ ಪಾದಗಳನ್ನು ತಲುಪುತ್ತದೆ. ಅಂತಿಮವಾಗಿ ಬೆಳಕಿನ ಕಿರಣವು ಶಿವಲಿಂಗದ ದೇಹವನ್ನು ಬೆಳಗಿಸುತ್ತದೆ. ಪುರೋಹಿತರು ಮತ್ತು ಭಕ್ತರಿಂದ ನಿರಂತರವಾಗಿ ಗಂಟೆಗಳನ್ನು ಬಾರಿಸುವುದು ಮತ್ತು ಮಂತ್ರಗಳ ಪಠಣದಿಂದ ಈ ಘಟನೆಯನ್ನು ಗುರುತಿಸಲಾಗಿದ್ದು ಇದು ಅದ್ಭುತ ದೃಶ್ಯವಾಗಿದೆ. ವಿದ್ಯಮಾನದ ಸಂಪೂರ್ಣ ಅವಧಿಯಲ್ಲಿ ಲಿಂಗವನ್ನು ಪುರೋಹಿತರೊಬ್ಬರು ಹಾಲಿನಲ್ಲಿ ಸ್ನಾನ ಮಾಡುತ್ತಾರೆ. ಮಂಗಳಕರ ದಿನದಂದು ಸೂರ್ಯನು ಭಗವಂತನ ಗೌರವವನ್ನು ತೋರಿಸುತ್ತಿರುವಂತೆ ತೋರುತ್ತದೆ. ಮಕರ ಸಂಕ್ರಾಂತಿಯಂದು ಆಚರಿಸಲಾಗುವ ನಿರ್ದಿಷ್ಟ ದಿನದಂದು ಪ್ರತಿ ವರ್ಷವೂ ಈ ಮಾಂತ್ರಿಕ ಘಟನೆಯನ್ನು ವೀಕ್ಷಿಸಲು ಸಾವಿರಾರು ಜನರು ದೂರದ ಮತ್ತು ಸಮೀಪದಿಂದ ಒಟ್ಟುಗೂಡುತ್ತಾರೆ ಮತ್ತು ಗಂಟೆಗಳ ಕಾಲ ಕಾಯುತ್ತಾರೆ. ಈ ನಿರ್ದಿಷ್ಟ ದಿನದಂದು ಗುಹೆ ಮತ್ತು ಲಿಂಗದ ಕತ್ತಲೆಯ ಒಳಭಾಗವು ಪ್ರತಿ ವರ್ಷ ಕೆಲವು ಕ್ಷಣಗಳವರೆಗೆ ಪ್ರಕಾಶಮಾನವಾದ ಸೂರ್ಯನ ಕಿರಣದಿಂದ ಪ್ರಕಾಶಿಸಲ್ಪಡುತ್ತದೆ. ದೇವಾಲಯಕ್ಕೆ ಸಂಬಂಧಿಸಿದ ಅನೇಕ ನಂಬಿಕೆಗಳು ಮತ್ತು ಪುರಾಣಗಳಿವೆ. ದೇವಾಲಯದ ಒಳಗಿರುವ ಅಗ್ನಿಮೂರ್ತಿಯನ್ನು ಪೂಜಿಸುವ ಯಾರಿಗಾದರೂ ಕಣ್ಣಿನ ದೋಷಗಳು ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ದೇವಾಲಯದ ಒಳಗಿನ ಗರ್ಭಗುಡಿಯಿಂದ 2 ಸುರಂಗಗಳಿವೆ ಎಂದು ಭಕ್ತರು ನಂಬುತ್ತಾರೆ. ಅವುಗಳಲ್ಲಿ ಒಂದು ಭಾರತದ ಉತ್ತರ ಭಾಗದಲ್ಲಿರುವ ವಾರಣಾಸಿ ನಗರದ ಕಡೆಗೆ ಸಾಗುತ್ತದೆ. ಇನ್ನೊಂದು ಅದೇ ಹೆಸರಿನ ಶಿವನ ಮತ್ತೊಂದು ದೇವಾಲಯದವರೆಗೆ ವಿಸ್ತರಿಸುತ್ತದೆ. ಈ ದೇವಾಲಯದಿಂದ ಸುಮಾರು 10 ಮೈಲಿ ದೂರದಲ್ಲಿರುವ ಶಿವಗಂಗೆ ಬೆಟ್ಟದ ಮೇಲಿರುವ ಗಂಗಾಧರೇಶ್ವರನ ದೇವಾಲಯ. ದೇವಾಲಯದ ಸಂಕೀರ್ಣವು ಮುಖ್ಯ ದೇವರಾದ ಗವಿ ಗಂಗಾಧರೇಶ್ವರನ ಜೊತೆಗೆ ವಿವಿಧ ದೇವತೆಗಳಿಗೆ ಹಲವಾರು ದೇವಾಲಯಗಳನ್ನು ಹೊಂದಿದೆ. ಪಾರ್ವತಿ ದೇವಿ, ವಿನಾಯಕ, ಸುಬ್ರಹ್ಮಣ್ಯ, ಗೌತಮ ಮಹರ್ಷಿ, ಭಾರದ್ವಾಜ ಮುನಿ, ಚಂಡಿಕೇಶ್ವರ, ಉಮಾಮಹೇಶ್ವರ, ವಲ್ಲಭ ಗಣಪತಿ, ದುರ್ಗಾದೇವಿ, ಅಗ್ನಿದೇವ, ಸಪ್ತ ಮಾತೃಕೆಗಳು, ದಕ್ಷಿಣಾಮೂರ್ತಿ, ಕಾಲಭೈರವ, ವೀರಭದ್ರ, ಲಕ್ಷ್ಮೀನಾರಾಯಣ, ಸೂರ್ಯ ಮತ್ತು ಚಂದ್ರ, ಅಯ್ಯಪ್ಪ, ಆಂಜನೇಯ, ಮಹಾಗಣಪತಿ, ವಲ್ಲಿ ಮತ್ತು ದೇವಸೇನ ಜೊತೆ ಸುಬ್ರಹ್ಮಣ್ಯ ನವಗ್ರಹಗಳು. ಮೆಜೆಸ್ಟಿಕ್ನಿಂದ ಅಥವಾ KR ಮಾರುಕಟ್ಟೆಯಿಂದ ಅತಿ ಸುಲಭದಲ್ಲಿಯೇ ಇಲ್ಲಿಗೆ ತಲುಪಬಹುದು. ಸಾಕಷ್ಟು ಬಸ್ ಮತ್ತು ಇತರ ವಾಹನ ವ್ಯವಸ್ಥೆ ಕೂಡ ಇಲ್ಲಿದೆ.